ಪಾಕಿಸ್ತಾನ ಕ್ರಿಕೆಟ್ ಈಗಲೇ ಹಳ್ಳ ಹಿಡಿದಿದೆ. ಒಂದು ಕಡೆ ಪ್ಲೇಯರ್ಗಳಲ್ಲಿ ಸೀರಿಯಸ್ನೆಸ್ ಇಲ್ಲ, ಮತ್ತೊಂದು ಕಡೆ ಕ್ರಿಕೆಟ್ ಬೋರ್ಡ್ನಲ್ಲೂ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರ. ಇದು ಸಾಲದು ಅಂತ ಈಗ ಸರಣಿಗಳಲ್ಲೂ ಕೂಡ ಕಿರಿಕ್. ವೆಸ್ಟ್ ಇಂಡೀಸ್ ವಿರುದ್ಧದ ಸರಣಿಗೆ ರೆಡಿಯಾಗಿದ್ದ ಪಾಕಿಸ್ತಾನ ಅಲ್ಲೂ ಕೂಡ ಖ್ಯಾತಿ ತೆಗೆದಿದೆ. ಸರಣಿಯನ್ನೇ ಕ್ಯಾನ್ಸಲ್ ಮಾಡೋದಾಗಿ ಬೊಬ್ಬೆ ಹೊಡಿತಾ ಇದೆ. ಅಷ್ಟಕ್ಕೂ ಪಾಕಿಸ್ತಾನದ ವಾದ ಏನು, ವಿಂಡೀಸ್ ಪಡೆ ಹೇಳೋದೇನು, ಕೆರಿಬಿಯನ್ ರಾಷ್ಟ್ರದ ಕ್ರಿಕೆಟ್ ಅವನತಿಯತ್ತ ಸಾಗ್ತಾ ಇದೆಯಾ? ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಪಾಕಿಸ್ತಾನ ಮತ್ತು ವೆಸ್ಟ್ ಇಂಡೀಸ್ ನಡುವೆ ವೈಟ್ ಬಾಲ್ ಸರಣಿಗೆ ಮುಹೂರ್ತ ಫಿಕ್ಸ್ ಮಾಡಲಾಗಿದೆ. ಮುಂದಿನ ತಿಂಗಳು ಅಂದರೆ ಆಗಸ್ಟ್ನಲ್ಲಿ ಅಮೆರಿಕ ಮತ್ತು ಕೆರಿಬಿಯನ್ನಲ್ಲಿ ನಡೆಯಲಿರುವಂತಹ ವೈಟ್ ಬಾಲ್ ಸರಣಿಯ ವೇಳಾಪಟ್ಟಿ ಈಗ ಉಭಯ ಕ್ರಿಕೆಟ್ ಮಂಡಳಿಗಳ ನಡುವೆ ಸಂಘರ್ಷಕ್ಕೆ ಕಾರಣವಾಗಿದೆ. ಪಾಕಿಸ್ತಾನ ತಂಡ ಕೆರಿಬಿಯನ್ ಪ್ರವಾಸದಲ್ಲಿ ಕೆಲ ಬದಲಾವಣೆಗೆ ಒತ್ತಾಯವನ್ನು ಮಾಡಿದೆ. ಹಾಗೆ ಸರಣಿಯನ್ನ ರದ್ದು ಮಾಡೋದಾಗಿ ಕೂಡ ಬೆದರಿಕೆ ಹಾಕಿದೆ. ಏಕದಿನ ಸರಣಿ ಕೈಬಿಟ್ಟು T20 ಪಂದ್ಯಗಳಷ್ಟೇ ಆಡುವಂತೆ ತಗಾದೆ. ಪಾಕಿಸ್ತಾನ ವೆಸ್ಟ್ ಇಂಡೀಸ್ ನಡುವೆ ಆಗಸ್ಟ್ 1ರಿಂದ ವೈಟ್ ಬಾಲ್ ಸರಣಿಗೆ ಶೆಡ್ಯೂಲ್ ಫಿಕ್ಸ್ ಮಾಡಲಾಗಿದೆ. ಈ ಸರಣಿಯಲ್ಲಿ ಉಭಯ ತಂಡಗಳು T20 ಹಾಗೆ ಏಕದಿನ ಪಂದ್ಯಗಳನ್ನು ಆಡಬೇಕಿದೆ. ಆಗಸ್ಟ್ 1ರಿಂದ 12ರವರೆಗೆ ಅಮೆರಿಕ ಮತ್ತು ಕೆರಿಬಿಯನ್ ದ್ವೀಪಗಳಿಗೆ ಪಾಕಿಸ್ತಾನ ಪ್ರವಾಸ ಕೈಗೊಳ್ಳಲಿದೆ. 3 T20 ಪಂದ್ಯಗಳು ಹಾಗೆ 3 ಏಕದಿನ ಪಂದ್ಯಗಳ ಸರಣಿಯನ್ನು ಆಡೋಕೆ ಈಗಾಗಲೇ ವೇಳಾಪಟ್ಟಿ ಕೂಡ ರೆಡಿಯಾಗಿದೆ. ಆದರೆ ಈಗ ಪಾಕಿಸ್ತಾನ T20 ಸರಣಿ ಮಾತ್ರ ಆಡೋಕೆ ತಯಾರಿದ್ದೇವೆ ಎಂದಿದೆ. ಅಷ್ಟೇ ಅಲ್ಲ, ಏಕದಿನ ಪಂದ್ಯಗಳನ್ನು ಆಡೋಕೆ ನಿರಾಕರಿಸಿದೆ. ಹಾಗೆ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಮಂಡಳಿ 6 ಪಂದ್ಯಗಳ ಸರಣಿಯನ್ನು ಆಯೋಜನೆ ಮಾಡಲೇಬೇಕು ಅಂತ ಇದ್ರೆ 6ಕ್ಕೆ 6 ಪಂದ್ಯಗಳನ್ನು T20 ಪಂದ್ಯಗಳನ್ನಾಗಿಸೋಕೆ ಪಾಕಿಸ್ತಾನ ತಂಡ ರೆಡಿ ಎಂದಿದೆ. ಹಾಗೇನಾದರೂ ವಿಂಡೀಸ್ ಕ್ರಿಕೆಟ್ ಮಂಡಳಿ ಇದಕ್ಕೆ ಒಪ್ಪದೇ ಇದ್ರೆ ಇಡೀ ಸರಣಿಯನ್ನೇ ರದ್ದುಗೊಳಿಸುವುದಾಗಿ ಬೆದರಿಕೆ ಹಾಕಿದೆ. ಇತ್ತ ಕ್ರಿಕೆಟ್ ವೆಸ್ಟ್ ಇಂಡೀಸ್ ಪ್ರಸ್ತುತ ವೇಳಾಪಟ್ಟಿಯಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ವೆಸ್ಟ್ ಇಂಡೀಸ್ ಕ್ರಿಕೆಟ್ ಮಂಡಳಿ 3 T20 ಹಾಗೆ 3 ಏಕದಿನ ಪಂದ್ಯಗಳನ್ನು ಆಯೋಜನೆ ಮಾಡಿದ್ದೇವೆ ಅಂತ CWI CEO ಆಗಿರುವಂತಹ ಕ್ರಿಸ್ ಡೆಹ್ರಿಂಗ್ ಅವರು ಹೇಳಿದ್ದಾರೆ. ಉಭಯ ರಾಷ್ಟ್ರಗಳು ಪಟ್ಟು ಸಡಿಲಿಸದೇ ಇರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಹೀಗಾಗಿ ಪಾಕಿಸ್ತಾನ ವೆಸ್ಟ್ ಇಂಡೀಸ್ ನಡುವಿನ ಸರಣಿ ನಡೆಯುತ್ತಾ ಅಥವಾ ಇಲ್ವಾ ಅನ್ನೋದೇ ಈಗ ಪ್ರಶ್ನೆ ಕೂಡ ಆಗಿದೆ. ಪಾಕ್ಗೆ T20, ವಿಂಡೀಸ್ಗೆ ಏಕದಿನ ವಿಶ್ವಕಪ್ ಟಾರ್ಗೆಟ್. ಇಲ್ಲಿ ಉಭಯ ರಾಷ್ಟ್ರಗಳು ವೈಟ್ ಬಾಲ್ ಸರಣಿಯಲ್ಲಿ ಬೇರೆ ಬೇರೆ ಫಾರ್ಮೆಟ್ಗೆ ಪಟ್ಟು ಹಿಡಿದಿರೋದು ಕಾರಣ ಕೂಡ ಇದೆ. 2026ರ T20 ವಿಶ್ವಕಪ್ ಮತ್ತು 2027ರ ಏಕದಿನ ವಿಶ್ವಕಪ್ ಮೇಲೆ ಕಣ್ಣಿಟ್ಟಿರೋದೇ ಈ ಕಿರಿಕ್ಗೆ ಕಾರಣ ಆಗಿದೆ. ಅಂದರೆ ವೆಸ್ಟ್ ಇಂಡೀಸ್ ತಂಡ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಏಕದಿನ ಪಂದ್ಯಗಳನ್ನಾಡಿಲ್ಲ. ಅದರಲ್ಲೂ 2023ರ ಏಕದಿನ ವಿಶ್ವಕಪ್ಗೆ ಅರ್ಹತೆ ಪಡೆಯೋಕೆ ಸಾಧ್ಯವಾಗದ ಕಾರಣಕ್ಕೆ ವಿಂಡೀಸ್ ಪಡೆ ಇದೀಗ 50 ಓವರ್ಗಳ ಪಂದ್ಯಗಳನ್ನು ಹೆಚ್ಚಾಗಿ ಆಡೋಕೆ ಟಾರ್ಗೆಟ್ ಅನ್ನು ಮಾಡಿದೆ. ಇದೇ ಕಾರಣಕ್ಕೆ ಪಾಕ್ ವಿರುದ್ಧ 3 ಪಂದ್ಯಗಳ ಏಕದಿನ ಸರಣಿಗೆ ಶೆಡ್ಯೂಲ್ ಫಿಕ್ಸ್ ಮಾಡಿದೆ. ಆದರೆ ಪಾಕಿಸ್ತಾನ ಮಾತ್ರ ಮುಂದಿನ ವರ್ಷ ಅಂದರೆ 2026ರಲ್ಲಿ ನಡೆಯಲಿರುವಂತಹ T20 ವಿಶ್ವಕಪ್ ಅನ್ನು ಗಮನದಲ್ಲಿಟ್ಕೊಂಡು T20 ಪಂದ್ಯಗಳನ್ನು ಆಡೋಕೆ ನೋಡ್ತಾ ಇದೆ. ಅಂದರೆ ವಿಂಡೀಸ್ ತಂಡದ ಶೋಚನೀಯ ಪರಿಸ್ಥಿತಿಯೇ ಇದಕ್ಕೆ ಪಾಕ್ ಪಾಲಿಗೆ ಅಡ್ವಾಂಟೇಜಸ್ ಇದ್ದಂಗಾಗಿದೆ. ಅವನತಿಯತ್ತ ಸಾಗುತ್ತಿದೆಯಾ ವೆಸ್ಟ್ ಇಂಡೀಸ್ ಕ್ರಿಕೆಟ್? ಎಸ್, ಇಲ್ಲಿ ಪ್ರಶ್ನೆ ಮೂಡ್ತಾ ಇರೋದೇ ಇದು. ಒಂದು ಕಾಲದಲ್ಲಿ ಟೆಸ್ಟ್ ಮತ್ತು ಏಕದಿನ ಕ್ರಿಕೆಟ್ ಮಾದರಿಗಳಲ್ಲಿ ದೈತ್ಯ ಶಕ್ತಿಯಾಗಿ ಕ್ರಿಕೆಟ್ ಜಗತ್ತಿನಲ್ಲಿ ಅನಭಿಷಕ್ತ ದೊರೆಯಾಗಿ ಮೆರೆದಿದ್ದ ವೆಸ್ಟ್ ಇಂಡೀಸ್ ತಂಡ ಈಗ ಈ 2 ಮಾದರಿಗಳಲ್ಲಿ ಹಳ್ಳ ಹಿಡಿತಾ ಇದೆ. ಇತ್ತೀಚೆಗೆ ಆಸ್ಟ್ರೇಲಿಯಾ ವಿರುದ್ಧ ಟೆಸ್ಟ್ ಸರಣಿಯಲ್ಲಿ ಕೇವಲ 27 ರನ್ಗಳಿಗೆ ಎಲ್ಲಾ ವಿಕೆಟ್ಗಳನ್ನು ಕಳ್ಕೊಂಡಿದ್ದು ವೆಸ್ಟ್ ಇಂಡೀಸ್ನ ಈಗಿನ ದಯನೀಯ ಸ್ಥಿತಿಗೆ ಕನ್ನಡಿ ಹಿಡಿದಂತಿದೆ. ಬ್ರಿಯಾನ್ ಲಾರಾ, ಶಿವನಾರಾಯಣ್ ಚಂದರ್ಪಾಲ್, ವಿವಿ ರಿಚರ್ಡ್ಸ್, ಸೋಬರ್ಸ್, ಕ್ರಿಸ್ ಗೇಲ್ ಹೀಗೆ ಹಲವು ಸಾರ್ವಕಾಲಿಕ ಶ್ರೇಷ್ಠ ಕ್ರಿಕೆಟಿಗರನ್ನ ಹುಟ್ಟುಹಾಕಿದ್ದ ಕೆರಿಬಿಯನ್ ನಾಡಿನ ಕ್ರಿಕೆಟ್ ಅವನತಿಯತ್ತ ಸಾಗ್ತಿದ್ಯಾ ಅನ್ನುವಂತ ಪ್ರಶ್ನೆಗಳು ಮೂಡ್ತಾ ಇವೆ. ಬೇಡದ ವಿಚಾರಗಳಿಂದಲೇ ವೆಸ್ಟ್ ಇಂಡೀಸ್ ಕ್ರಿಕೆಟ್ ತಂಡ ಇತ್ತೀಚಿನ ದಿನಗಳಲ್ಲಿ ಆಗಾಗ ಸುದ್ದಿಯಲ್ಲಿದೆ. 2023ರ ವಿಶ್ವಕಪ್ ಅರ್ಹತಾ ಸುತ್ತಿನಿಂದ ಹೊರಬಿದ್ದಿದ್ದ ವಿಂಡೀಸ್ ಪಡೆ. ನಿಜಕ್ಕೂ ಹೇಳಬೇಕಂದ್ರೆ ವಿಂಡೀಸ್ ತಂಡಕ್ಕೆ ಜಗತ್ತಿನಾದ್ಯಂತ ಅಭಿಮಾನಿಗಳು ಇದ್ದಾರೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ವಿಂಡೀಸ್ ಅವನತಿಯತ್ತ ಸಾಗ್ತಾ ಇದೆಯಾ ಅನ್ನಿಸ್ತಿದೆ. 2023ರ ಏಕದಿನ ವಿಶ್ವಕಪ್ನ ಅರ್ಹತಾ ಸುತ್ತಿನಲ್ಲಿ ನೆದರ್ಲೆಂಡ್ಸ್, ಜಿಂಬಾಬ್ವೆ ಈ 2 ತಂಡಗಳ ಎದುರು ಸೋತಿತ್ತು. ಜೊತೆಗೆ ಸ್ಕಾಟ್ಲೆಂಡ್ ವಿರುದ್ಧ ಕೂಡ ಸೋಲನ ಕಂಡಿತ್ತು. ಏಕದಿನ ವಿಶ್ವಕಪ್ ರೇಸ್ನಿಂದ ಹೊರಬಿದ್ದಿತ್ತು. 1975 ಮತ್ತು 1979ರಲ್ಲಿ ವಿಶ್ವ ಚಾಂಪಿಯನ್ ಆಗಿದ್ದ ವಿಂಡೀಸ್ ಅದೇ ಮೊದಲ ಬಾರಿಗೆ ಏಕದಿನ ವಿಶ್ವಕಪ್ ಟೂರ್ನಿಂದ ಹೊರಬಿದ್ದು ನಿರಾಸೆ ಮೂಡಿಸಿತ್ತು. ಅಂದರೆ ಅದಕ್ಕೂ ಮುನ್ನ 12 ಏಕದಿನ ವಿಶ್ವಕಪ್ ಟೂರ್ನಿಗಳಲ್ಲಿ ವೆಸ್ಟ್ ಇಂಡೀಸ್ ತಂಡ ಪಾಲ್ಗೊಂಡಿತ್ತು. ಇದೀಗ 2027ರ ಏಕದಿನ ವಿಶ್ವಕಪ್ನಲ್ಲಾದರೂ ಕೂಡ ಅರ್ಹತೆ ಪಡೆಯೋಣ ಅಂದರೆ ಸರಣಿಯೇ ರದ್ದಾಗುವಂತ ಭೀತಿ ಶುರುವಾಗಿದೆ. ಪಾಕಿಸ್ತಾನದ ಹೊಸ ವರಸೆ ಈಗ
ಚರ್ಚೆಗೆ ಕಾರಣವಾಗಿದೆ. ನಮಸ್ಕಾರ.